ಗಂಡನ ಯಾವ ಆಸ್ತಿಯಲ್ಲಿ ಹೆಂಡತಿಗೆ ನೇರ ಪಾಲು ಸಿಗುವುದಿಲ್ಲ ಹಾಗೂ ಹೆಂಡತಿಗೆ ಗಂಡನ ಯಾವ ಆಸ್ತಿಯಲ್ಲಿ ಪಾಲು ಸಿಗುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಗಂಡನ ಪ್ರತಿಯೊಂದು ಕಷ್ಟ ಸುಖ ಎಲ್ಲದರಲ್ಲೂ ಪಾಲು ತೆಗೆದುಕೊಳ್ಳುವ ಹೆಂಡತಿಗೆ ಗಂಡನ ಆಸ್ತಿಯಲ್ಲೂ ಕೂಡ ಪಾಲಿದೆ ಸ್ನೇಹಿತರೆ. ಆದರೆ 1956 ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯ ಪ್ರಕಾರ ಗಂಡನ ಕೆಲವು ಆಸ್ತಿಯಲ್ಲಿ ಯಾವುದೇ ಅಧಿಕಾರ ಇರುವುದಿಲ್ಲ. ಬನ್ನಿ ಯಾವ ಆಸ್ತಿಯಲ್ಲಿ ಪಾಲು ಇದೆ ಎಂದು ತಿಳಿದುಕೊಳ್ಳೋಣ. 1956 ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯ ಪ್ರಕಾರ ಗಂಡನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ಪಾಲು ಇರುವುದಿಲ್ಲ ಮತ್ತು ಗಂಡನ ಅಥವಾ ಪೂರ್ವಜರ ತಂದೆ ತಾಯಿ ಮಾಡಿಟ್ಟ ಆಸ್ತಿ ಪಿತ್ರಾರ್ಜಿತ ಆಸ್ತಿಯಾಗಿರುತ್ತದೆ. ಆದ್ದರಿಂದ ಅದರ ಮೇಲೆ ಗಂಡನಿಗೆ ಮಾತ್ರ ಹಕ್ಕು ಇರುತ್ತದೆ, ಆದರೆ ಹೆಂಡತಿಗೆ ಪಾಲು ಇರುವುದಿಲ್ಲ. ಆದರೆ ಗಂಡನ ಮರಣದ ನಂತರ ಆಸ್ತಿಯಲ್ಲಿ ಅಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ತೆಗೆದುಕೊಳ್ಳಬಹುದು ಹೆಂಡತಿ. ಗಂಡನ ಸ್ವಯಾರ್ಜಿತ ಆಸ್ತಿಯಲ್ಲಿ ನೋಡುವುದಾದರೆ ಗಂಡನು ತನ್ನ ಸ್ವಂತವಾಗಿ ಸಂಪಾದನೆ ಮಾಡಿದ ಆಸ್ತಿಯಲ್ಲಿ ಹೆಂಡತಿಗೆ ಸಂಪೂರ್ಣ ಹಕ್ಕಿದೆ. ಆದರೆ ಗಂಡನು ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ತಾನು ಮರಣದ ಮೊದಲೇ ವಿಲ್ ಬರೆದಿಟ್ಟು ಯಾರಿಗೆ ಸೇರಬೇಕೆಂದು ತಿಳಿಸಿರುತ್ತಾರೋ ಅವರಿಗೆ ಮಾತ್ರ ಹಕ್ಕಿರುತ್ತದೆ. ಹೆಂಡತಿಗೆ ಯಾವುದೇ ಹಕ್ಕು ಇರುವುದಿಲ್ಲ. ಮದುವೆಯಾದ ನಂತರ ಗಂಡನ ಆಸ್ತಿಯ ಸಂಪೂರ್ಣ ಹಕ್ಕು ನನಗಾಗಿರುತ್ತದೆ ಎಂದು ಹೆಂಡತಿ ತಿಳಿದಿರುತ್ತಾರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಹಕ್ಕು ಇರುವುದಿಲ್ಲ. ಗಂಡನ ಸ್ವಯಾರ್ಜಿತ ಆಸ್ತಿಯನ್ನು ಬಿಟ್ಟು ಗಂಡನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಂಪೂರ್ಣ ಪಾಲು ಹೆಂಡತಿಗೆ ಸಿಗುವುದಿಲ್ಲ ಎಂದು ಹೇಳುತ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.